ಮಳೆಯ ಕಣ್ಣಾಮುಚ್ಚಾಲೆ ಆಟದಿಂದ ಬೀದರ್ ಜಿಲ್ಲೆಯ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಆದರೆ ಈ ವರ್ಷ ಕೂಡ ಬೀದರ್ ಜಿಲ್ಲೆಯಲ್ಲಿ ಮಳೆಯ ಅಭಾವ ಕೂಡ ಇಲ್ಲಿ ಜಾಸ್ತಿ ಆಗಿರುವಂಥದ್ದು. ಯಾಕೆಂದರೆ ಜೂನ್ ಜುಲೈಯಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಏನು ವಾಡಿಕೆಯಂತೆ ಏನು ಮಳೆ ಸುರಿಬೇಕಾಗಿತ್ತು, ಅಷ್ಟು ಪ್ರಮಾಣದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ ಏನು ಮಳೆನೂ ಕೂಡ ಆಗಿಲ್ಲ. ಏನು ಮಳೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ರೈತರು ಕೂಡ ತಮ್ಮ ಹೊಲದಲ್ಲಿ ಉದ್ದು, ಸೋಯಾಬೀನ್, ಹೆಸರು, ತೊಗರಿನೂ ಕೂಡ ಇಲ್ಲಿ ನಾಟಿ ಮಾಡಿದರು. ಆದರೆ ಈ ಜೂನ್ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಏನು ಮಳೆ ಆಯಿತು, ಅದನ್ನೇ ನಂಬಿಕೊಂಡು ರೈತರು ಕೂಡ ಬಿತ್ತನೆ ಮಾಡಿದರು. ಆದರೆ ಇವತ್ತಿನವರೆಗೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಹೇಳಿಕೊಳ್ಳುವಷ್ಟು ವಾಡಿಕೆಯಷ್ಟು ಮಳೆನೂ ಕೂಡ ಇಲ್ಲಿ ಬಂದಿಲ್ಲ. ಇದು ಸಹಜವಾಗಿ ರೈತರ ಆತಂಕನೂ ಕೂಡ ಇಲ್ಲಿ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೇನು ಕೂಡ ಯಾಕಂತಂದರೆ ಈಗ ಮಳೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೂಡ ಬೇರೆ ಬೇರೆ ಹತ್ತಿರ ಸಾಲ ಸೋಲ ಮಾಡಿ ಏನು ಬಿತ್ತನೆನೂ ಕೂಡ ಇಲ್ಲಿ ಮಾಡಿದರು. ಆದರೆ ಈಗ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿರೋದ್ರಿಂದಾಗಿ ಏನು ಹೊಲದಲ್ಲಿ ಬಿತ್ತನೆ ಮಾಡಿದಂಥ ಬೆಳೆನೂ ಕೂಡ ಈಗ ಕೆಲವೊಂದು ಕಡೆ ಬಾಡ್ತಾ ಇರುವಂಥದ್ದು. ಅದರ ಜೊತೆಗೇನು ಕೂಡ ಮಳೆಯ ಅಭಾವ ಇರೋದ್ರಿಂದಾಗಿ ಕೂಡ ಏನು ಬೆಳೆನೂ ಕೂಡ ಏನು ಭೂಮಿ ಬಿಟ್ಟು ಮೇಲೆ ಇದ್ದಿಲ್ಲ. ಈ ಭಾಗದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಏನು ಅತಿ ಹೆಚ್ಚಾಗಿ ಕೂಡ ಉದ್ದು, ಸೋಯಾಬೀನ್, ಹೆಸರನ್ನು ಕೂಡ ಇಲ್ಲಿ ಬಿತ್ತನೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಏನು ಉದ್ದು ಮತ್ತು ಸೋಯಾಬೀನನ್ನೇ ನಾಟಿ ಮಾಡಿ ಅತಿ ಹೆಚ್ಚಾಗಿ ಕೂಡ ಇಲ್ಲಿ ನಾಟಿ ಮಾಡ್ತಾರೆ. ಆದರೆ ಈ ವರ್ಷ ಏನು ಸೋಯಾಬೀನು ಮತ್ತು ಏನು ಅದರ ಜೊತೆಗೇನು ಕೂಡ ಹೆಸರು ಮತ್ತು ಏನು ಉದ್ದು ಬಿತ್ತನೆ ಮಾಡಿದಂಥವ್ರು ಸುಮಾರು 90% ಬೆಳೆ ಈಗ ಸಂಪೂರ್ಣವಾಗಿಯೂ ಕೂಡ ಇಲ್ಲಿ ಹಾಳಾಗಿರ್ತಕ್ಕಂಥದ್ದು. ನಿನ್ನೆ ಕೂಡ ಬೀದರ್ನ ಏನು ಈಶ್ವರ್ ಖಂಡ್ರೆ ಏನು ಸಚಿವರು ಇದ್ದಾರೆ, ಸಚಿವ ಈಶ್ವರ್ ಖಂಡ್ರೆನೂ ಕೂಡ ಇಡೀ ಬೀದರ್ ಜಿಲ್ಲೆ ಬೇರೆ ಬೇರೆ ಭಾಗದ ಕಡೆಗೆ ಹೋಗಿ ವಿಸಿಟನ್ನು ಕೂಡ ಇಲ್ಲಿ ಮಾಡಿದರು. ಯಾಕೆಂದರೆ ರೈತರಿಂದ ನೇರವಾಗಿ ಅವರಿಂದ ಏನು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಬೆಳೆ ಯಾವ ರೀತಿ ಇದೆ ಅನ್ನೋದನ್ನು ತಾವು ಖುದ್ದಾಗೂ ಕೂಡ ಅಧಿಕಾರಿಗಳ ತಂಡನ ಕರ್ಕೊಂಡು ಹೋಗಿ ಎಲ್ಲ ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಈಗ ಈಶ್ವರ್ ಖಂಡ್ರೆ ಅವರು ಹೇಳೋ ಪ್ರಕಾರವಾಗಿ ಸುಮಾರು ಜಿಲ್ಲೆಯಲ್ಲಿ ಶೇಕಡ 90% ಬೆಳೆ ಕೂಡ ಸಂಪೂರ್ಣವಾಗಿ ಉದ್ದು ಮತ್ತು ಹೆಸರು ನಾಶ ಆಗಿರುವಂಥದ್ದು. ಅದರ ಜೊತೆಗೇನು ಕೂಡ ಏನು ಸೋಯಾಬೀನ್ ಇದೆ ಮತ್ತು ಅದ್ರ ಜೊತೆಗೆ ತೊಗರಿ ಏನಿದೆ ಇದು ಶೇಕಡ 50% ಕೂಡ ಅದು ಬೆಳೆ ಹಾಳಾಗಿದೆ ಅನ್ನೋ ಒಂದು ಮಾಹಿತಿನೂ ಕೂಡ ಈಗಾಗಲೇ ಅವರು ಕೊಟ್ಟಿರುವಂಥದ್ದು. ಅದರ ಜೊತೆಗೇನು ಕೂಡ ಈ ಬೀದರ್ ಜಿಲ್ಲೆಯನ್ನು ಬರ ಜಿಲ್ಲೆ ಅಂತ ಏನು ಘೋಷಣೆ ಮಾಡಬೇಕು ಅಂತೇಳಿ ಎಲ್ಲ ರೈತರು ಕೂಡ ಅವ್ರಿಗೇನೋ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಆದರೆ ಅದಕ್ಕೊಂದು ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕಾದ್ರೆ ಅದಕ್ಕೊಂದು ಕೆಲವು ರೀತಿ ನಿಯಮಗಳಿದ್ದಾವೆ. ಆ ನಿಯಮನ ಫಾಲೋ ಮಾಡಿದಾಗ ಮಾತ್ರ ಬರ ಜಿಲ್ಲೆ ಅಂತ ಘೋಷಣೆ ಮಾಡೋಕ್ಕೆ ಬರ್ತದೆ. ಹೀಗಾಗಿ ಅಧಿಕಾರಿಗಳ ಜೊತೆಗೂ ಕೂಡ ನಾನು ಚರ್ಚೆ ಮಾಡ್ತೀವಿ. ಇದ್ರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಬೀದರ್ ಜಿಲ್ಲೆಯನ್ನು ಬರ ಜಿಲ್ಲೆ ಅಂತ ಕೂಡ ಘೋಷಣೆ ಮಾಡ್ತೀನಿ ಒಂದು ರೈತರಿಗೂ ಒಂದು ಮಾತನ್ನು ಕೂಡ ಅವರು ಹೇಳಿರುವಂಥದ್ದು. ಈ ಬೀದರ್ ಜಿಲ್ಲೆ ಅಂದರೆ ಸಾಕು, ಇಲ್ಲಿ ಮಳೆ ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಇಲ್ಲಿ ಮಳೆ ಆಶ್ರಿತವಾಗಿ ಅತಿ ಹೆಚ್ಚಾಗಿ ಬೆಳೆಯನ್ನು ಕೂಡ ಇಲ್ಲಿ ಬೆಳೀತಾರೆ. ಈ ನೀರಾವರಿ ಇದ್ದಂಥ ರೈತರು ಕೇವಲ ಒಂದು 20% ಮಾತ್ರ ನೀರಾವರಿ ಇದ್ದಂಥ ರೈತರು ಇರುವಂಥದ್ದು. ಆದರೆ ಇನ್ನು ಎಲ್ಲರೂ ಕೂಡ ಏನು ಮಳೆ ಆಶ್ರಿತ ಬೆಳೆಯನ್ನು ಕೂಡ ಇಲ್ಲಿ ಉದ್ದು, ಹೆಸರು, ಸೋಯಾಬೀನನ್ನು ಬೆಳೀತಾರೆ. ಆದರೆ ಈ ವರ್ಷ ಸಂಪೂರ್ಣವಾಗಿ ಮಳೆ ಕೈ ಕೊಟ್ಟಿದ್ದರಿಂದಾಗಿ ರೈತರಿಗೂ ಕೂಡ ಏನು ಒಂದು ಎಕರೆಗೆ 10 ರಿಂದ 15 ಕ್ವಿಂಟಲ್ ಏನು ಬೆಳೆ ಬರ್ತಾ ಇತ್ತು, ಈಗ ಅದು ಕೇವಲ 1 ರಿಂದ 2 ಕ್ವಿಂಟಲ್ ಮಾತ್ರ ಬೆಳೆ ಬರುವಂಥ ಸಾಧ್ಯತೆಯೂ ಕೂಡ ಇದೆ, ಇಳುವರಿ ಬರುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಹೀಗಾಗಿ ರೈತರಿಗೂ ಇದು ಸಾಕಷ್ಟು ಆತಂಕನ ತಂದಿದೆ. ಅದರ ಜೊತೆಗೆ ಯಾವುದೇ ಕೆರೆಯಲ್ಲೂ ಕೂಡ ಈಗ ಶೇಕಡ ಬೀದರ್ ಜಿಲ್ಲೆಯಲ್ಲಿ 125 ಸಣ್ಣ ನೀರಾವರಿ ಕೆರೆಗಳಿದ್ದರೆ ಕೇವಲ ಒಂದು 10 ರಿಂದ 15 ಕೆರೆಯಲ್ಲಿ ಮಾತ್ರ ನೀರು ಇರುವಂಥದ್ದು. ಈಗ ಸಂಪೂರ್ಣವಾಗಿ ಎಲ್ಲ ಕೆರೆಯಲ್ಲೂ ಕೂಡ ನೀರು ಬತ್ತಿರುವಂಥದ್ದು. ಇದೇ ರೀತಿ ಮುಂದುವರೆದರೆ ಮುಂದೆ ಬೇಸಿಗೆಯಲ್ಲಿ ಆ ಕೆರೆಯಲ್ಲಿ ಯಾವುದೇ ಕೆರೆಯಲ್ಲೂ ಕೂಡ ಒಂದು ಹನಿ ಕೂಡ ನೀರು ಬರಲ್ಲ. ಇದೇ ರೀತಿ ಮುಂದುವರೆದರೆ ಕೂಡ ಮುಂದೆ ಬೇಸಿಗೆಯಲ್ಲೂ ಕೂಡ ರೈತರಿಗೆ ಇದು ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆನೂ ಕೂಡ ಇಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಯಾಕೆಂದರೆ ಈ ಕೆರೆಗಳೇ ರೈತರ ಜೀವನಾಡಿ ಆಗಿರ್ತಕ್ಕಂಥ ರೈತರ ಜಾನುವಾರುಗಳಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ಎಲ್ಲವನ್ನೂ ಕೂಡ ಕೆರೆ ನೀರೇ ಇಲ್ಲಿ ಆಶ್ರಯ ಆಗಿರುವಂಥದ್ದು. ಈಗ ಅದೇ ಕೆರೆ ನೀರು ಈಗ ಸಂಪೂರ್ಣವಾಗಿ ಖಾಲಿ ಆಗಿರೋದ್ರಿಂದಾಗ ರೈತರು ಕೂಡ ಸಾಕಷ್ಟು ಆತಂಕನ ಕೂಡ ತಂದು ಒಡ್ಡಿರ್ತಕ್ಕಂಥದ್ದು. ಇದಕ್ಕಿಂತ ಪೂರ್ವದಲ್ಲಿ ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಏನು ರೈತರು ಕೂಡ ಜಾನುವಾರುಗಳನ್ನ ಖರೀದಿ ಮಾಡಿದ್ರು, ಲಕ್ಷಗಟ್ಟಲೆ ಕೊಟ್ಟು ಜಾನುವಾರುಗಳನ್ನ ಖರೀದಿ ಮಾಡಿದರು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಗಲ್ಫ್ ರಾಷ್ಟ್ರದಲ್ಲಿ ಯುದ್ಧ ಏನು ನಡೀತಾ ಇದೆ, ಅದರಿಂದಾಗಿ ತೈಲ ಬೆಲೆಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗಿರ್ತಕ್ಕಂಥ. ಹೀಗಾಗಿ ಟ್ರ್ಯಾಕ್ಟರ್ ಬಾಡಿಗೆನೂ ಕೂಡ ದುಪ್ಪಟ್ಟಾಗಿರುವಂಥದ್ದು. ಹೀಗಾಗಿ ರೈತರು ಕೂಡ ಟ್ರ್ಯಾಕ್ಟರ್ ಸಾಹಸವೇ ಬೇಡ ಅಂತೇಳಿ ಎತ್ತಿನ ಮೂಲಕ ನಾವು ಬಿತ್ತನೆ ಮಾಡ್ಬೋದು, ಹೊಲನೂ ಕೂಡ ಹದ ಮಾಡ್ಬೋದು ಅಂತೇಳಿ ಲಕ್ಷಗಟ್ಟಲೆ ಕೊಟ್ಟು ಎತ್ತನ್ನು ಖರೀದಿ ಮಾಡಿದರು. ಆದರೆ ಈ ವರ್ಷ ಏನು ಬರ ಇರೋದ್ರಿಂದಾಗಿ ಎಲ್ಲೂ ಕೂಡ ಏನು ಅವರಿಗೆ ಮೇವು ಸಿಗ್ತಾ ಇಲ್ಲ, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗಿರೋದ್ರಿಂದಾಗಿ 1 ಲಕ್ಷ ಕೊಟ್ಟು ಎತ್ತನ್ನು ಖರೀದಿ ಮಾಡಿದ್ರು. ಈಗ 50,000ಕ್ಕೆ ಮಾರುಕಟ್ಟೆಗೆ ಹೋಗಿ ಮಾರಾಟನೂ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಹಜವಾಗಿ ರೈತರಿಗೆ ಸಾಕಷ್ಟು ಆತಂಕನೂ ಕೂಡ ಇಲ್ಲಿ ತಂದೊಡ್ಡಿರ್ತಕ್ಕಂಥದ್ದು. ರೈತರಿಗೆ ಜೀವನಾಡಿ ಅಂತಂದರೆ ಏನು ಈ ನದಿಗಳಿರ್ಬೋದು, ಅದ್ರ ಜೊತೆ ಕೆರೆಗಳಿರ್ಬೋದು, ಈಗ ಸಂಪೂರ್ಣವಾಗಿ ಅದು ಕೂಡ ಖಾಲಿಯಾಗಿರ್ತಕ್ಕಂಥದ್ದು. ಈ ಕಾಡು ಯಾಕಂದರೆ ಈ ವರ್ಷ ಏನು ಮಳೆ ಕೈಕೊಟ್ಟರ ಹಿನ್ನೆಲೆಯಲ್ಲಿ ಯಾವುದೇ ಬೆಳೆಯೂ ಕೂಡ ಸಮರ್ಪಕವಾಗಿ ಬಂದಿಲ್ಲ. ಈಗ ಬೆಳೆ ಬರದ ಹಿನ್ನೆಲೆಯಲ್ಲಿ ಮುಂದೆ ಬೇಸಿಗೆಯಲ್ಲಿ ಜಾನುವಾರುಗಳು ಕೂಡ ಮೇವಿನ ಕೊರತೆ ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಅವನ್ನ ಇಟ್ಕೊಂಡು ನಾವು ಏನು ಮಾಡೋಣ ಅಂದ್ಕೊಂಡು ಅವರು ಕೂಡ ಈಗೇನು ಜಾನುವಾರುಗಳನ್ನ ಮಾರಾಟನೂ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಾಕಷ್ಟು ರೈತರು ಕೂಡ ಇದು ಆತಂಕನ ತಂದಿಟ್ಟಿರುವಂತೂ ಸುಳ್ಳಲ್ಲ.